ನಾನು ಹೇಳಿಲ್ವ ಜಯವ, ನಾನು ಹೇಳಿಲ್ವ ಹೇಳ, ಅಂತಿಂತ ಮುತ್ತಲ್ಲ ಇದು ಅಂತ. ನೋಡು ಎಂತ ಮುತ್ತು ಸಿಕ್ಬಿಡ್ತು ನಿನಗೆ. ನಾನು ಅನ್ಕೊಂಡಂಗೆ ಆಯ್ತು. ಕಪ್ಪು ಕಪ್ಪೆ ಚಿಪ್ಪಲ್ಲೂ ಇರೋ ಮುತ್ತು ಬೆಲೆ ಜಾಸ್ತಿ ಅಂತ ಕೇಳಿದ್ದೆ. ಆಗ ನಮ್ಮಮ್ಮ ಹೇಳೋರು, ಆದ್ರೆ 25 ಲಕ್ಷ ಬೆಲೆ ಬಾಳ್ತದಂತ ನನಗೂ ಗೊತ್ತಿರಲಿಲ್ಲ ಕಣವ. ಸಿಟಿಗೆ ತಗೊಂಡೋಗಿ ಒಳ್ಳೆ ಕೆಲಸ ಮಾಡಿದೆ ನೋಡು. ಇಲ್ಲೇ ಎಲ್ಲನ ತಗೊಂಡೋಗಿದ್ದಿದ್ರೆ 1000 ರೂಪಾಯಲ್ಲೇ ಮುಗಿಸ್ಬಿಟ್ಟಿರೋರು ಇದನ್ನ. ಹ್ಞೂನಮ್ಮ, ಖಂಡಿತ ನಿಮ್ಮ ಮಾತನ್ನು ಕೇಳ್ಬಿಟ್ಟೆ ಅಲ್ವ ನಾನು ಸಿಟಿಗೆ ಹೋಗಿದ್ದು. ನೀವು ಹೇಳಿಲ್ಲ ಅಂದರೆ ನಾನು ಸಿಟಿಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ಎಲ್ಲಾದರೂ ಆಚಾರ್ಯ ಹತ್ರ ಕೊಟ್ಬಿಡ್ತಿದ್ನೇನೋ. ಇದೆಲ್ಲ ನಿಮ್ಮಿಂದನೇ ಕಣಮ್ಮ. ಇನ್ಮೇಲೆ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ಓದಿಸ್ಬೋದು, ಅವ್ರಿಗೆ ಒಳ್ಳೆ ಭವಿಷ್ಯ ಕೊಡ್ಬೋದು. ಇನ್ಮೇಲೆ ಅವ್ರು ಎಷ್ಟು ಓದ್ತಾರೋ ಅಷ್ಟು ಓದ್ಲಮ್ಮ, ನಾನು ಓದಿಸ್ತೀನಿ. ಅವ್ರು ಸಿಟಿಗೆ ಹೋಗ್ಬೇಕು, ದುಡಿಬೇಕು, 4 ಜನದ ಮುಂದೆ ಬೆಳಿಬೇಕು, ಬದುಕಬೇಕು, ಒಳ್ಳೆ ಹೆಸರು ಮಾಡಬೇಕು. ಇದೇ ನನ್ನ ಆಸೆ ಕಣಮ್ಮ. ನಾನಿಬ್ಬರು ಹೆಣ್ಮಕ್ಳು ಒಳ್ಳೆ ಮನೆಗೆ ಸೇರ್ಬೇಕಮ್ಮ. ನಮ್ಮ ಕೃಷ್ಣ ಅವ್ನು ಏನು ಅನ್ಕೊಂಡಿರ್ತಾನೋ, ಏನು ಆಸೆ ಪಡ್ತಾನೋ ಅದನ್ನು ತಗೋಬೇಕು, ಅದನ್ನು ಮಾಡಬೇಕು. ಒಟ್ಟಿನಲ್ಲಿ 3 ಜನ ಚೆನ್ನಾಗಿ ಓದಬೇಕು. ಇದನ್ನ ನಾಳೆನೇ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ. ಬಡ್ಡಿ ಎಷ್ಟು ಬರುತ್ತೋ ಬರಲಿ, ಆ ಬಡ್ಡಿನೆಲ್ಲ ಕೂಡಿಡೋಣ ಅಮ್ಮ. ಆಮೇಲೆ ನನಗೊಂದು ಆಸೆ ಇದೆ. ನಮ್ಮ ಈ ಪುಟ್ಟ ಮನೆನ ದೊಡ್ಡ ಮನೆ ಮಾಡಿದ್ರೆ ಹೇಗೆ ಅಮ್ಮ? ಹಂಗಿದ್ರೆ ಮನೆ ದೊಡ್ಡದಾಗ ಕಟ್ಕೊಡ್ತೀಯಾ? ಹ್ಞೂ ಲಕ್ಷ್ಮಿ, ಮನೆ ದೊಡ್ಡದಾಗ ಕಟ್ಸೋಣ ಅಂತ. ಮನೆ ಒಳಗಡೆ ಇಷ್ಟು ಜನ ಮಲ್ಕೊಳ್ಳೋಕ್ಕೆ ಅಷ್ಟು ವ್ಯವಸ್ಥೆ ಇಲ್ವಲ್ಲ. ಏನಮ್ಮ, ಏನಂತೀರ ಹೇಳಿ? ನೀವು ಹೆಂಗೆ ಹೇಳ್ತೀರೋ ಹಾಗೆ. ಯಾಕಂದರೆ ನಿಮ್ಮ ಜಾಗ, ನಿಮ್ಮ ಮನೆ, ಇಷ್ಟು ವರ್ಷದಿಂದ ನೀವು ಇಲ್ಲೇ ವಾಸ ಮಾಡಿದ್ದೀರಾ. ನಿಮಗೂ ತುಂಬ ನೆನ್ಪುಗಳಿರುತ್ತಲ್ವಾ? ನಿಮಗಿಷ್ಟ ಇಲ್ಲ ಅಂದರೆ ಈ ಮನೆ ಹೊಡೆಯೋದು ಬೇಡ. ಇದು ಹೇಗಿದೆಯೋ ಹಾಗೆ ಇರಲಿ. ಬೇಕಾದರೆ ಬೇರೆ ಕಡೆ ಜಾಗ ತಗೊಂಡು ಮನೆ ಕಟ್ಸ್ಕೊಳ್ಳೋದಾ ಹೇಗೆ? ಜಯವ, ಜಾಗ ನಂದೇ, ಮನೆ ನಂದೇನೆ. ಇಷ್ಟು ವರ್ಷ ನಾನೊಬ್ಬಳೇ ಇದ್ದೆ. ನನ್ನೊಬ್ಳಿಗೆ ಈ ಮನೆ ಸಾಕಾಗಿತ್ತು. ಆದರೆ ಈಗ ನಾವು 5 ಜನ ಇದ್ದೀವಿ. 5 ಜನಕ್ಕೆ ಈ ಪುಟ್ಟ ಮನೆ ಆಗಲ್ಲ ಅಲ್ವೇನವ? ಅದಕ್ಕೆಲ್ಲ ನಾವು ಈಚೆ ಮಲ್ಕೊಳ್ಳೋದು. ನೋಡು, ಮಳೆ ಬತ್ತೈತೆ, ಒಳಗಡೆ ಇಕ್ಕಟ್ಟು, ಅದಕ್ಕೆ ಈಚೆಗಡೆ ಟೆಂಟ್ ಹಾಕೊಂಡು ಇಲ್ಲಿ ಕೂತಿದ್ದೀವಿ. ಗಾಳಿಗೆ ಜೋರಾಗಿ ಬಂತು, ಅವಾಗ ಟೆಂಟ್ ಕಿತ್ಕೊಂಡು ಹೋಗಲ್ವಾ? ಇವಾಗೇನೋ ಗಾಳಿ ಇಲ್ಲ, ಮಳೆ ಮಾತ್ರ ಬತ್ತೈತೆ. ಇವತ್ತು ಮನಿಕಬೋದಿಲ್ಲೋ, ಇಲ್ಲೇ ಮನಿಕಬೋದು ಅನ್ನು. ಗಾಳಿ ಗಿಳಿ ಜೋರಾಗಿ ಬಂದು ಆಮೇಲೆ ಟೆಂಟ್ ಕಿತ್ಕೊಂಡು ಹೋದ್ರೆ ಅದು ಬಿಡು. ಆಮೇಲೆ ಇದು ಹಳೆ ಮನೆ ಕಣವ. ಈ ಮನೆ ಕಟ್ಟಿ ಸುಮಾರು ಒಂದು 40 ವರ್ಷ ಆಗಿರ್ಬೋದು. ಮನೆನೂ ಹಂಚಿನ ಮನೆ, ಅವಳಲ್ಲಿ ನೀರು ಸೋರ್ತದ ಒಳಗಡೆ. ಇನ್ನೆಷ್ಟು ವರ್ಷ ಇದ್ದದ್ದು ಈ ಮನೆ? ಹಳೆ ಮನೆ ಬೇರೆ. ಅಂಥವೇನೋ ಕಾಸಿರಲಿಲ್ಲ, ಅದಕ್ಕೆ ಹೆಂಗೋ ಇದರಲ್ಲೇ ಕಾಲ ಕಳೆದೆ. ಈಗ ಚಿಕ್ಕ ಚಿಕ್ಕ ಮಕ್ಕಳವ್ರೆ, ಮನೆ ಬೇಕೇ ಬೇಕು. ನೋಡವ, ನಾನು ಇವತ್ತು ನಾಳೆನೋ ಹೋಗೋಳು. ನಾನು ಹೋಗುವಾಗ ಒತ್ಕೊಂಡು ಹೋಗ್ತೀನಿ ಇದನ್ನ. ಮಕ್ಕಳಿಗೆ ಒಳ್ಳೆ ಮನೆ ಬೇಕು. ಮಕ್ಕಳು ಬೆಚ್ಚು ಒಳಗಡೆ ಮನಿಕಬೇಕು. ಈ ಚಳಿ ನಡಿಕೊಂಡು ಆಚೆಗಡೆ ಯಾಕೆ? ನೀನು ಹೆಂಗೆ ಮಾಡ್ತೀಯ ಮಾಡವ. ಆಯಿತು, ನಿಂಗೆ ಮನೆ ಕಟ್ಸ್ಬೇಕಂತ ಆಸೆ ಇದ್ರೆ ಕಟ್ಸು, ಇಲ್ಲೇ ಕಟ್ಸು. ಬೇರೆ ಎಲ್ಲೂ ಹೋಗೋದು ಬೇಡ, ಬೇರೆ ಕಡೆ ಜಾಗ ತಗೊಳ್ಳೋದು ಬೇಡ, ಅಲ್ಲೋಕೆ ಮನೆ ಕಟ್ಟೋದು ಬೇಡ. ಹೆಂಗೋ ನಾನು ಇಷ್ಟು ವರ್ಷದಿಂದ ಇಲ್ಲೇ ಇದ್ದೆ, ಒಳ್ಳೆ ನೆನಪೈತೆ. ಸಾಯೋವರೆಗೂ ಇಲ್ಲೇ ಇರಬೇಕಂತ ಆಸೆ. ಒಳ್ಳೆ ಜಾಗ, ಯಾವುದೇ ತಂಟೆ ತಾಪತ್ರಯ ಇಲ್ಲ, ಯಾರೇನು ತೊಂದರೆ ಮಾಡೋಂಥ ಜಾಗ ಅಲ್ಲ ಇದು. ಮನೆನ ಇಲ್ಲೇ ಕಟ್ಸು. ಮನೆ ಮುಂದೆ ಎಷ್ಟು ದೊಡ್ಡದಾಗಿ ಜಾಗ ಐತೆ, ಮನೆ ಚಿಕ್ಕದು, ದೊಡ್ಡದಾಗೆ ಕಟ್ಸು. ಖರ್ಚು ಜಾಸ್ತಿ ಮಾಡ್ಕೋಬೇಡ, ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕ. ಆಯ್ತಮ್ಮ, ನೀವಿಷ್ಟು ಹೇಳಿದ್ರಲ್ಲ, ಮನೆ ಇಡ್ಸೇ ಬಿಡೋಣ. ಅಮ್ಮ, ಹಂಗಿದ್ರೆ ಹೊಸ ಮನೆ ಬರುತ್ತಾ ನಮಗೆ? ಹ್ಞೂ ಲಕ್ಷ್ಮಿ, ಇದೇ ಜಾಗದಲ್ಲಿ ಹೊಸ ಮನೆ ಕಟ್ಕೊಳ್ಳೋಣ. ಯಾವಾಗಮ್ಮ? ಆದಷ್ಟು ಬೇಗ. ಮೇಸ್ತ್ರಿ ಹತ್ರ ಮಾತಾಡಬೇಕು. ನಮ್ಮ ಈ ಪುಟ್ಟ ಮನೆನ ದೊಡ್ಡ ಮನೆ ಮಾಡ್ಕೊಳ್ಳೋಣ. ನಿಮಗೆ ಆಟ ಆಡೋಕ್ಕೆ, ಓಡಾಡೋಕ್ಕೆ, ಮಲ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಒಳಗಡೆನೆ ದೊಡ್ಡ ಜಾಗ ಇರುತ್ತೆ. ನಿಮಗೆ ಅಂತಾನೆ ಒಂದು ರೂಮು, ಅಮ್ಮಂಗೆ ಅಂತಾನೆ ಒಂದು ರೂಮು, ಮತ್ತೆ ನನಗೂ. ನಾನೆಲ್ಲೋ ಒಂದು ಕಡೆ ಮಲ್ಕೋತೀನಿ ಬಿಡು, ಆದರೆ ಹೆಣ್ಮಕ್ಳು ಇರೋ ಕಡೆ ಒಂದು ರೂಮ್ ಇರಬೇಕಲ್ವೇನಮ್ಮ? ಹೂನವ, ಬೆಳೆಯೋ ಮಕ್ಕಳು ಹೆಣ್ಣು ಮಕ್ಕಳಿಗೆ ಅವ್ರಿಗೂ ಒಂದು ರೂಮ್ ಇರಬೇಕು. ಕೋಣೆ ಇದ್ದರೆ ಒಳ್ಳೆಯದು. ದೊಡ್ಡರಾಗ್ತಾ ಅವರು ರೆಡಿ ಆಗೋದಿರ್ತದೆ, ಬಟ್ಟೆ ಬದಲಾಯಿಸೋದಿರ್ತದೆ, ಅದಕ್ಕೊಂದು ರೂಮ್ ಬೇಕು. ಹಾಂ, ನಾನು ಅದನ್ನೇ ಯೋಚನೆ ಮಾಡಿದೆ. ಬಸ್ಸಲ್ಲಿ ಬರುವಾಗ ಇದೆಲ್ಲ ಯೋಚನೆ ಮಾಡ್ಕೊಂಡು ಬಂದೆ, ನಿಮ್ಮ ಹತ್ರ ಎಲ್ಲ ಹೇಳಬೇಕು ಅಂತ. ಹೌದವ, ನೋಡು, ದೇವರು ಎಷ್ಟು ಬೇಕು ಕಣ್ಬಿಟ್ಬಿಟ್ಟ ನಿನ್ನ ಮೇಲೆ. ಹಂಗೆ ಕಣವ, ಜೀವನದಲ್ಲಿ ಕಷ್ಟಗಳೇ ಇದಾವಲ್ಲ ಅಂತ ಕೊರಗಬಾರ್ದು. ಕಷ್ಟ ಹೋದ್ಮೇಲೆ ಸುಖ ಬಂದೇ ಬರ್ತದೆ. ಗಂಡನ್ ಬಿಟ್ಟು ಬಂದು ಎಷ್ಟು ಧೈರ್ಯವಾಗಿ 5 ವರ್ಷ ಹೊಲದಲ್ಲಿ ದುಡಿದೆ, ರಾಗಿ ಬೆಳೆದೆ, ಅಕ್ಕಿ ಬೆಳೆದೆ, ತರಕಾರಿಗಳು ಬೆಳೆದೆ, ಇದೆಲ್ಲ ಬೆಳೆದು ಮಕ್ಕಳನ್ನ ಇಷ್ಟು ವರ್ಷ ಓದಿಸ್ದೆ. ನಾನು ನೀನೇ ನೋಡ್ಕೊಂಡಿದ್ಯಾ, ಮನೆ ಖರ್ಚಲ್ಲ ನೀನೇ ನೋಡ್ಕೊಂಡೆ. ಇಷ್ಟು ಧೈರ್ಯ ಮಾಡಿ ಬೆಳೆದಿದ್ದಿ. ಅದಕ್ಕೆ ದೇವರು ನಿನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಇದನ್ನು ಕೊಟ್ಟಿರೋದು. ಇದನ್ನ ಹೆಂಗೆ ಉಪಯೋಗಿಸ್ಕೊತೀಯ ನೋಡು. ಅಮ್ಮ, ನಾನು ಇದ್ಯಾವುದು ಕಳಿಯಲ್ಲ ಕಣಮ್ಮ.
ನಾನೇನು ಕಷ್ಟಪಡ್ದೇನೆ ದೇವರು ಇದನ್ನ ಕೊಟ್ಟಿದ್ದಾನೆ. ಇದನ್ನ ಜೋಪಾನವಾಗಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋತೀನಿ. ಆಯ್ತವ, ಹಂಗೆ ಮಾಡು. ಅಮ್ಮ, ನಾನಿವತ್ತು ಅಜ್ಜಿ ಜೊತೆನೆ ಮಲ್ಕೋತೀನಿ. ಏ ಇಲ್ಲ ಕಣೋ, ನಾನು ಅಜ್ಜಿ ಜೊತೆ ಮಲ್ಕೋತೀನಿ, ನೀನು ಅಮ್ಮನ ಜೊತೆ ಮಲ್ಕೋ. ಏ ಇಲ್ಲಪ್ಪ, ನಾನಿವತ್ತು ಅಜ್ಜಿ ಜೊತೆನೆ. ನೋಡಿ, ಅದಕ್ಕೆ ನಾನು ಮೊದಲೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಅಜ್ಜಿ ಅಜ್ಜಿ, ನಾನು ನಿನ್ ಜೊತೆನೆ ಮಲ್ಕೋತೀನಿ. ಏ ಒಂದು ಕೆಲಸ ಮಾಡ್ರಿ, ನಾನು ಮಧ್ಯದಾಗ ಮಲ್ಕೋತೀನಿ, ಆ ಕಡೆ ಒಬ್ರು ಈ ಕಡೆ ಒಬ್ರು ಮಲ್ಕೊಳ್ರಿ. ಅಜ್ಜಿ, ನಾನೆಲ್ಲಿ ಮಲ್ಕೊಳ್ಳಿ ಮತ್ತೆ? ಅಯ್ಯೋ, ಏನವ ಮಾಡ್ಲಿ, ಎತ್ ಮಲಗಿಸ್ಕೊಳ್ಳಿ ನಿನ್ನ. ಆಯ್ತು ಬಿಡಿ ಅಜ್ಜಿ, ಇವರಿಬ್ರನ್ನ ಆ ಕಡೆ ಈ ಕಡೆ ಮಲಗಿಸ್ಕೊಳ್ಳಿ, ನಾನು ಅಮ್ಮನ ಪಕ್ಕ ಮಲ್ಕೋತೀನಿ. ಏನಮ್ಮ? ನನ್ನ ಮುದ್ದು ಮಗಳು. ತಮ್ಮ ತಂಗಿ ಆಸೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಬಿಟ್ಕೊಟ್ಟಿಯಲ್ಲ. ಇದೇ ದೊಡ್ಡವ್ರಿಗಿರೋ ದೊಡ್ಡ ಬುದ್ಧಿ, ದೊಡ್ಡ ಗುಣ. ಆಯ್ತು ಕಣೋ ಕೃಷ್ಣ, ಅಜ್ಜಿ ಜೊತೆನೇ ಮಲ್ಕೋ. ಇರು, ಟೋಪಿ ತಗೊಂಡ್ ಬರ್ತೀನಿ, ಟೋಪಿ ಹಾಕೊಂಡು ಮಲ್ಕೊಳ್ಳುವಂತೆ. ಇಲ್ಲಮ್ಮ, ಟೋಪಿ ಏನೋ ಬೇಡ, ಸ್ವೆಟರ್ ಹಾಕೊಂಡಿದ್ದೀನಲ್ಲ ಸಾಕು ನಂಗೆ. ಏ ನನ್ನ ಮಾತು ಕೇಳೋ, ಟೋಪಿ ಹಾಕೊಳ್ಳೋ, ಕಿವಿಗೆ ಗಾಳಿ ಹೋಗ್ಬಾರ್ದು, ಥಂಡಿ ಆಗುತ್ತೆ, ನೆಗಡಿ ಆಗುತ್ತೆ ಆಮೇಲೆ. ಇಲ್ಲ ಅಮ್ಮ, ನನಗೆ ಟೋಪಿ ಬೇಡ, ಮುಖ ಎಲ್ಲ ಕಡಿಯುತ್ತೆ. ನಾನು ಸ್ವೆಟರ್ ಅಷ್ಟೇ ಹಾಕೊಂಡಿದ್ದೀನಲ್ಲ ಸಾಕು ನಂಗೆ. ಒಳ್ಳೆ ಹುಡುಗ, ಹೇಳಿದ ಮಾತೇ ಕೇಳಲ್ಲ ನೀನು. ಹೋಗ್ಲಿ, ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ಯಾ ತಾನೆ? ಟೆಸ್ಟ್ ಹೆಂಗ್ ಮಾಡಿದೆ? ಸೂಪರ್ ಮಾಡ್ದಮ್ಮ. ಅಮ್ಮ, ರಿಸಲ್ಟ್ ಬರ್ಲಿ ಇರಮ್ಮ, ಅವಾಗ ಗೊತ್ತಾಗುತ್ತೆ ಇವನ್ ಬಂಡವಾಳ. ಏನಿಲ್ಲ, ನಾನು ಚೆನ್ನಾಗೇ ಮಾಡಿದ್ದೀನಿ ಅಮ್ಮ. ABCD ಕೊಟ್ಟಿದ್ರು, 1 2 3 ಕೊಟ್ಟಿದ್ರು, ಎಲ್ಲನೂ ಪಟ 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 ಅಂತ ಬರ್ದ್ಬಿಟ್ಟೆ. ನೀನ್ ಬರ್ದ್ಯಾ ನಿಜವಾಗ್ಲು? ಯಾರು ಹೇಳ್ಕೊಟ್ರು ನಿಂಗೆ? ಇಲ್ಲಮ್ಮ, ನಾನೇ ಬರ್ದೆ. ಅಮ್ಮ, ಅವ್ನಿಗೆ ಯಾರೋ ಪಕ್ಕದಲ್ಲಿ ಕುತ್ಕೊಂಡಿರೋ ಹೇಳ್ಕೊಟ್ಟಿರ್ತಾರಷ್ಟೇ, ಅವ್ನು ಬರ್ದಿದ್ರೆ ನಾನು ನಂಬಲ್ಲ. ಯಾಕೆ ನಂಬಲ್ಲ ಅಕ್ಕ? ನಾನೇ ಬರ್ದಿದ್ದು, ನಿಜ ಅಮ್ಮ. ಆಯ್ತಾಯ್ತು, ಕಿತ್ತಾಡ್ಬೇಡ್ರಿ, ಒಬ್ರಿಗೊಬ್ರು ಚಾಡಿ ಹೇಳ್ಬಾರ್ದು. ಏನವಮ್ಮ? ಇಲ್ಲ ಅಜ್ಜಿ, ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಆಯ್ತಾಯ್ತು, ಗೊತ್ತಾಯ್ತು. ಮಲ್ಕತ್ತೀರಾ? ಬೆಳಗ್ಗೆಗೆ ಸ್ಕೂಲ್ ಐತಲ್ವಾ? ಹ್ಞೂ ಅಜ್ಜಿ, ಬೆಳಗ್ಗೆ ಸ್ಕೂಲ್ ಇದೆ. ಜೀವ, ಬೆಳಗ್ಗೆಗೆ ಸ್ಕೂಲಿಗೆ ಮಕ್ಕಳೆಲ್ಲ ಹೋದ್ಮೇಲೆ ಬ್ಯಾಂಕಿಗೆ ತಗೊಂಡೋಗಿ ಮಡಗುವಂತೆ. ಇವಾಗ ಅವೆಲ್ಲ ತಗೊಂಡೋಗಿ ಒಳಗೆ ಇಕ್ಬಿಡು, ಭದ್ರವಾಗಿ ಬೀಗ ಹಾಕು. ಕಳ್ರ ಪಾಡ್ರಿ ಯಾರು ಬರಲ್ಲ ಹೋದ್ರೂ ಯಾಕೆ ಬೇಕಲ್ವಾ ಅಷ್ಟೊಂದು ದುಡ್ಡು? ಮನೇಲಿ ಇಟ್ಕೊಳ್ಳೋದು ಸರಿ ಹೋಗಲ್ಲ, ಬೀಗ ಹಾಕಿದ್ರೆ ಒಳ್ಳೇದು. ಆಯ್ತಮ್ಮ. ಅಮ್ಮ, ಇನ್ನೊಂದು ವಿಷಯ ಹೇಳಬೇಕು. ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಂತಮ್ಮ, ನಾನು ಡ್ಯಾನ್ಸ್ ಸೇರ್ಕೊಂಡಿದ್ದೀನಿ. ಆಯ್ತಮ್ಮ, ಸೇರ್ಕೋ. ದುಡ್ಡು ಕೊಡ್ಬೇಕಂತ? ಹ್ಞೂನಮ್ಮ, ಡ್ರೆಸ್ ತಗೋಬೇಕು, ಲಂಗ ದೋಣಿ ಥರದ್ದು. ಅದೇ ಪಟ ಪಟ ಹಾರೋ ಗಾಳಿಪಟ, ಇದು ಹಕ್ಕಿ ಅಲ್ಲ ಆದರೆ ಹಾರ್ತಾ ಇತ್ತಲ್ಲ, ಇದು ಗೂಳಿ ಅಲ್ಲ ಆದರೆ ಕೊಂಬ ಇತ್ತಲ್ಲ, ಬಾಲ ಇದ್ರೂ ಕೋತಿ ಅಲ್ಲ. ಇದಮ್ಮ ಆಪ್ತ ಮಿತ್ರ ಫಿಲಮ್ದು ಸಾಂಗು, ಇದಕ್ಕೆ ಸೇರ್ಕೊಂಡಿದ್ದೀನಿ. ಎಲ್ಲರೂ ಲಂಗ ದೋಣಿ ಹಾಕೋಬೇಕಂತೆ, ಅದಕ್ಕೆ ಮೇಡಮು ದುಡ್ಡು ತಗೊಬಂದು ಕೊಡಿ, ನಾನೇ ಎಲ್ಲರಿಗೂ ತಂದ್ಕೊಡ್ತೀನಿ ಅಂತ ಹೇಳಿದ್ರು ಒಂದೇ ಥರದ್ದು. ಹೌದಾ? ಎಷ್ಟು ಕೊಡ್ಬೇಕಂತೆ? 500 ರೂಪಾಯಿ ಕೊಡ್ಬೇಕಂತಮ್ಮ. ಸರಿ, ನಾಳೆ ಕೊಡ್ತೀನಿ, ಬೆಳಿಗ್ಗೆ ತಗೊಂಡೋಗಿ ಕೊಡು ನಿಮ್ಮ ಮಿಸ್ಗೆ. ಕೃಷ್ಣ, ನೀನೇನು ಸೇರ್ಕೊಂಡಿದ್ಯಾ? ಅಮ್ಮ, ನಾನು ನಾಟಕಕ್ಕೆ ಸೇರ್ಕೊಂಡಿದ್ದೀನಿ. ನಾಟಕ? ಏನ್ ಪಾತ್ರಕ್ಕೋ? ಅಮ್ಮ, ನಾನು ಕೃಷ್ಣನ ಪಾತ್ರ ಸೇರ್ಕೊಂಡಿದ್ದೀನಿ. ಒಳ್ಳೇದಾಯ್ತು ಬಿಡು, ಕೃಷ್ಣನ ಪಾತ್ರ ಸೇರ್ಕೊಂಡ. ಒಳ್ಳೆ ಪಾತ್ರನೇ ಮಾಡ್ತಾನೆ ಬಿಡವ ನಿನ್ ಮಗ. ಮೊದಲೇ ತುಂಟು ಕೃಷ್ಣ, ಒಳ್ಳೆ ಪಾತ್ರಕ್ಕೆ ಸೇರ್ಕೊಂಡವ್ ನೋಡು. ಓ, ಹಾಗಿದ್ರೆ ನಿನ್ ಕೃಷ್ಣನ್ ಡ್ರೆಸ್ ಕೊಡಿಸ್ಬೇಕು ಅನ್ನೋ? ಹ್ಞೂನಮ್ಮ, 200 ರೂಪಾಯಿ ಕೊಡ್ಬೇಕಂತೆ. ಸರಿ. ನೀನ್ ಯಾವ್ದು ಸೇರ್ಕೊಂಡಿದ್ಯವಮ್ಮ? ಅಜ್ಜಿ, ನಾನು ಹಾಡೆಳಕ್ ಸೇರ್ಕೊಂಡಿದ್ದೀನಿ, ನನಗೇನು ಹೊಸ ಬಟ್ಟೆ ಏನು ಬೇಡ. ಸರಿ ಹೋಯ್ತು ಬಿಡು. ಒಬ್ರು ಕುಣಿತ, ಒಬ್ರು ನಾಟಕ, ಒಬ್ರು ಹಾಡು ಸಂಗೀತ. ಒಳ್ಳೇದಾಯ್ತು, 3 ಒಂದೊಂದಕ್ಕೆ ಸೇರ್ಕೊಂಡಿದ್ದೀರಾ. ಆಯ್ತಾಯ್ತು. ಅಜ್ಜಿ, ಫಂಕ್ಷನ್ ದಿನ ನೀವು ಬರ್ಬೋದು, ಮನೇಲಿ ಪೇರೆಂಟ್ಸ್ ಬರ್ಬೋದಂತೆ. ಹೌದಾ? ನಾವು ಬರ್ಬೋದಾ? ಹಂಗಾರೆ ಬರ್ತೀವಿ, ಸುಮ್ಮನಿರು. ನೀವು ಹೆಂಗೆ ಮಾಡ್ತೀರಾ ಅಂತಾನ ನಾನು ನಿಮ್ಮಮ್ಮ ಇಬ್ರು ನೋಡ್ತೀವಿ. ನಾವು ಬರ್ತೀವಿ. ಅಮ್ಮ, ನೋಡಿ ಹೆಂಗ್ ಮಾಡ್ತೀವಿ ಅಂತ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಮ್ಮ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಿಸ್ಸು, ತುಂಬಾ ಒಳ್ಳೆಯವರು. ಹೌದಾ? ಆಯ್ತ್ರಪ್ಪ, ನಿಮ್ಗೆ ಏನೇನು ಇಷ್ಟನೋ ಎಲ್ಲಾನು ಮಾಡಿ. ಈ ಅಮ್ಮ ನಿಮ್ಗೆ ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ಎಷ್ಟೇ ಕಷ್ಟ ಆದ್ರೂ ನಾನು ಮಾಡಿಸ್ತೀನಿ. ಫ್ರೆಂಡ್ಸ್, ಈ ಎಪಿಸೋಡ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ 3ನೇ ಎಪಿಸೋಡ್ ಹೇಗಿತ್ತು ಅಂತ ನಂಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು ಕೂಡ 3 ಎಪಿಸೋಡ್ನ ಹಾಕಿದ್ದೀನಿ. ಬೆಳಗ್ಗೆ ಹಾಕಿಲ್ಲ, ಮಧ್ಯಾಹ್ನ 2 ಎಪಿಸೋಡ್ ಹಾಕಿದ್ದೀನಿ, ಮಧ್ಯಾಹ್ನ, ಸಾಯಂಕಾಲ ಮತ್ತು ಈಗ ನೈಟು 3 ಎಪಿಸೋಡ್ನ ನೋಡಿ ಹೇಗಿದೆ ಅಂತ ಹೇಳಿ. ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಗುಡ್ ನೈಟ್, ಲವ್ ಯು ಆಲ್.